ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಆ ಹೋರಾಟಕ್ಕೆ 100 ವಸಂತಗಳ ನೆನಪು. ಶತಮಾನೋತ್ಸವದ ಹುರುಪಲ್ಲಿ ಕಾಂಗ್ರೆಸ್ ಮಿಂದೆ ಹೇಳ್ತಾ ಇದೆ. ಬೆಳಗಾವಿಯಲ್ಲಿ ನಡೀತಾ ಇರೋ ಅಧಿವೇಶನದಲ್ಲಿ ಇಡೀ ಕಾಂಗ್ರೆಸ್ ನಾಯಕತ್ವ ಠಿಕಾಣಿ ಹೂಡಿದೆ. ಆದರೆ ಶತಮಾನೋತ್ಸವದ ಕಟೌಟ್ನಲ್ಲಿ ಗಾಂಧೀಜಿ ಮಾಯ ಆಗಿದ್ದು ಮುಜುಗರಕ್ಕೀಡಾಗಿದೆ. ಇದು ಒಂದು ಮೊಟ್ಟೆಯ ಕತೆ. ಈ ಏಟಿನಿಂದ ಡಿಸ್ಟರ್ಬ್ ಆಗಿದ್ದ ಶಾಸಕ ಮುನಿರತ್ನ ಆಸ್ಪತ್ರೆ ಸೇರಿ ಡಿಸ್ಚಾರ್ಜ್ ಆಗಿದ್ದಾರೆ. ನಂದಿನಿ ಲೇಔಟ್ ಠಾಣೆಗೆ ದೂರು ಕೊಟ್ಟಿದ್ದು ಡಿಕೆ ಬ್ರದರ್ಸ್ ಕುಸುಮ ವಿರುದ್ಧ ಮರ್ಡರ್ ಅಲಿಗೇಷನ್ ಮಾಡಿದ್ದಾರೆ. ಈತ ಕ್ರಿಮಿನಲ್ ಪಟ್ಟ ಕಟ್ಟಿ ಕುಸುಮ ಕೌಂಟರ್ ಕೊಟ್ಟಿದ್ದಾರೆ. ಇದು ಕೋಡ್ ವಾರ್ ಅಲ್ಲ, ಗೋಲ್ಡ್ ವಾರ್. ಜ್ಯುವೆಲ್ಲರಿಗೆ ಧರ್ಮೇಂದ್ರ ಬಂದಿದ್ದು ಸಿಸಿಟಿವಿಯಲ್ಲಿ ಕನ್ಫರ್ಮ್ ಆಗಿದೆ. ಇನ್ನು ಎಕ್ಸ್ಕ್ಲೂಸಿವ್ ಆಡಿಯೋ ಒಂದು ಐಶ್ವರ್ಯ ಬಣ್ಣ ಬಯಲು ಮಾಡಿದೆ. ಈ ಗಲಾಟೆ ಮಧ್ಯೆ ಕುಲಕರ್ಣಿ ಹೆಸರು ತಗಲಾಕೊಂಡಿದೆ. ವರ್ತೂರು ಶ್ವೇತಾ ಕೇಸ್ಗೆ ಬೇನಾಮಿ ಸುತ್ತಕೊಂಡಿದೆ. ಕಣಿವೆ ನಾಡಲ್ಲಿ ರಾಜ್ಯದ 3 ಯೋಧರು ಹುತಾತ್ಮರಾಗಿದ್ದು ನಾಡನ್ನೇ ಬಿಕ್ಕುವಂತೆ ಮಾಡಿದೆ. ಕುಂದಾಪುರದ ಯೋಧ ಅನೂಪ್ಗೆ ಕಣ್ಣೀರ ವಿದಾಯ ಸಿಕ್ಕಿದೆ. ಬೆಳಗಾವಿಯಲ್ಲಿ ವೀರಾಗ್ರಣಿ ದಯಾನಂದ್ ಅಂತ್ಯಕ್ರಿಯೆಗೆ ಜನಸಾಗರ ನೆರೆದಿತ್ತು. ಬಾಗಲಕೋಟೆಯ ಯೋಧ ಮಹೇಶ್ಗೆ ಸ್ವತಃ ಸಿಎಂ ಅಂತಿಮ ನಮನ ಸಲ್ಲಿಸಿದರು. ಗ್ಯಾರಂಟಿ ಭಾರ ಹೊರಲು ಸರ್ಕಾರ ಹಾಲಿನ ಮೊರೆ ಹೋಗ್ತಾ ಇದೆ. ಕೆಲವೇ ತಿಂಗಳ ಹಿಂದೆ ವ್ಯಾವಹಾರಿಕ ಆಟ ಆಡಿದ್ದ ಕೆಎಂಎಫ್ ಸಂಕ್ರಾಂತಿಯ ನಂತರ ನಂದಿನಿ ಹಾಲು ಏರಿಕೆಯ ಸುಳಿವು ಕೊಟ್ಟಿದೆ. ಇನ್ನು ಕೆಎಂಎಫ್ನಿಂದ ಇಡ್ಲಿ ಮತ್ತು ದೋಸೆ ಹಿಟ್ಟು ರಿಲೀಸ್ ಆಗಿದೆ. ಆರ್ಸಿಬಿಗೆ ಸ್ಪಾನ್ಸರ್ ಮಾಡಲು ಮುಂದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.